ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನು ಮದುವೆ ಆಗಿದ್ದು 2018 ಮೇ 3ನೇ ತಾರೀಕು. ಬಟ್ ಪ್ರೆಗ್ನೆಂಟ್ ಆಗಿದ್ದು ಏಪ್ರಿಲ್ 29, 2022ರಲ್ಲಿ. ಸೊ ನಾನು ಮದುವೆ ಆದಾಗಲೇ ಸ್ವಲ್ಪ ದಿನ ಮಗು ಬೇಡ ಅಂತೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ವಿ. ಮತ್ತು ನಮ್ಮ ಅತ್ತೆ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಮ್ಮನ ಹತ್ರ ಕೂಡ ಹೇಳಿದ್ದೆ. ಏನಂತ ಅಂತಂದರೆ ನಮಗೆ ಅಂದರೆ ನಮ್ಮ ರಿಲೇಷನ್ಸಲ್ಲಿ ಅಂದರೆ ನಮ್ಮ ಅತ್ತೆ ಮಗಳು ಪ್ರೆಗ್ನೆಂಟ್ ಆಗಿದ್ಲು. ಸೊ ಅವಳು ಪ್ರೆಗ್ನೆಂಟ್ ಆಗಿರೋ ಟೈಮಲ್ಲಿ ನಮ್ಮ ಅತ್ತೆ ಹೇಳ್ತಾಯಿದ್ರು, ನೋಡು ಅವಳ ಥರ ನೀನು ಬೇಗ ಮಗು ಆಗಿಬಿಟ್ರೆ ಹೆಂಗೋ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ನಮ್ಮ ಅತ್ತೆ ಹೇಳ್ತಾಯಿದ್ರು. ನಾನಾಗ ಇಲ್ಲಪ್ಪ, ನಾವೊಂದು 3-4 ವರ್ಷ ನಮಗೆ ಮಕ್ಕಳು ಬೇಡ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ಆಗ ಹಂಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಏನು ಬೇಡ, ಸುಮ್ಮನೆ ಆದರೆ ಏನು ಮಾಡ್ಕೊಳಕ್ಕೆ ಹೋಗ್ಬೇಡ ಅಂತ ಹೇಳಿದರು. ಆಯಿತು ಅಂತಬಿಟ್ಟು ಅವರು ಗೊತ್ತಿಲ್ಲದೆ ನಾವು ನಮ್ಮ ಪಾಡಿಗೆ ನಾವು ಇದ್ವಿ. ಸೊ ಅಲ್ಲೋಗೋಣ ಇಲ್ಲೋಗೋಣ, ಆ ಟೆಂಪಲ್ಗೆ ಹೋಗೋಣ ಈ ಟೆಂಪಲ್ಗೆ ಹೋಗೋಣ ಅಂತೇಳಿ ಹೇಳ್ತಾಯಿದ್ರು. ಕೆಲವೊಂದು ಕಡೆ ಕರ್ಕೊಂಡು ಹೋಗಿದ್ದಾರೆ. ಬಟ್ ನನ್ನನ್ನು ಕೇಳಿದ್ರೆ ನನಗೇನು ಗೊತ್ತು, ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ಹೇಳ್ತಾಯಿದ್ವಿ. ಸೊ ನಾನು 2022 ಫೆಬ್ರವರಿ 20ನೇ ತಾರೀಕು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿ ಹೋಗಿ ಬಂದು 2 ತಿಂಗಳಿಗೆ ನನಗೆ ಪೀರಿಯಡ್ಸ್ ಸ್ಟಾಪ್ ಆಯಿತು. ಸೊ ನನಗೆ ಫಸ್ಟು ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೈತೆ ಅಂತಲೇ ನನಗೆ ಗೊತ್ತಿಲ್ಲ. ಇನ್ನೇನು 2 ಮಂತ್ಸ್ ಕಂಪ್ಲೀಟ್ ಆಗೋಕ್ಕೆ ಇನ್ನು 2 ಡೇಸ್ ಆರ 3 ಡೇಸ್ ಇತ್ತಷ್ಟೇ. ನಾನು ಚೆಕ್ಕೆ ಮಾಡ್ಕೊಂಡಿರಲಿಲ್ಲ. ಹಾಗೆ ಒಂದ್ಸಲಿ ಅಂದರೆ ನಾವು ಕುರುಬರಾಗಿರೋದ್ರಿಂದ ನಮ್ಮದ್ರಲ್ಲಿ ಎಷ್ಟೋ ವರ್ಷಗಳಿಗೆ ಒಂದೊಂದ್ಸಲಿ ಬಟ್ಟೆ ಕೊಡೋ ಜಾತ್ರೆ ಅಂತೇಳ್ಬಿಟ್ಟು ಆಗುತ್ತೆ. ಸೊ ಜಾತ್ರೆ ಇತ್ತು, ಜಾತ್ರೆಗೆ ಹೋಗ್ಬಿಟ್ಟು ಬಂದ್ವಿ. ಆಗ ನಾನು ಪೀರಿಯಡ್ಸ್ ಟೈಮ್ ಅಂತಲೇ ಅಂದ್ಕೊಳ್ತಾ ಇದ್ದೆ. ಮತ್ತು ಅದು ಮುಗೀತು. ತಿರ್ಗಾ ಮತ್ತೆ 15 ಡೇಸ್ ಆದಮೇಲೆ ಇನ್ನೂ ಒಂದು ಜಾತ್ರೆ ಇತ್ತು, ನಮ್ಮ ಅಕ್ಕವ್ರ ಜಾತ್ರೆ ಇತ್ತು. ನಾನು ಹೋಗ್ಬೇಕಿತ್ತು. ಅವತ್ತು ಸಾಟರ್ಡೆ. ನಾನು ಎದ್ದೊಳ್ತೀನಿ, ಬರೋ ಥರ ಆಗ್ತೈತೆ, ಸ್ವಲ್ಪ ಹೊತ್ತು ವಾಮಿಟೇ ಆಗ್ತಾಯಿಲ್ಲ. ಸೊ ಮತ್ತೆ ಒಂದು ಸ್ವಲ್ಪ ತೆಗೆದಾದ್ಮೇಲೆ ವಾಮಿಟ್ ಆಯಿತು. ನಮ್ಮ ಹಸ್ಬೆಂಡ್ ಯಾಕೆ ಏನಾಯಿತು ಅಂತ ಕೇಳಿದ್ರು. ಏನೋ ಗೊತ್ತಿಲ್ಲ, ಯಾಕೋ ಫುಲ್ ಸುಸ್ತಾಗ್ತೈತೆ ಅಂತ ಹೇಳಿದೆ. ಹೌದಾ ಅಂತಂದ್ರು. ಯಾಕೋ ಯಾಕೆ ಅಂತಂದ್ರು. ಏನು ಅಂತ ಗೊತ್ತಾಗ್ತಾಯಿಲ್ಲ, ನನಗೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಅಂತೇಳ್ಬಿಟ್ಟು ಹೇಳಿದೆ. ಸರಿ ಆಯಿತು ಅಂತೇಳ್ಬಿಟ್ಟು ಅವರು ಟೆಂಪಲ್ಗೆ ಹೋಗೋಣ ಬಾ ಅಂತೇಳ್ಬಿಟ್ಟು ಕರೆದ್ರು. ಇಲ್ಲ ನನಗಾಗಲ್ಲ, ನೀನು ಹೋಗ್ಬಿಟ್ಟು ಬಾ ಅಂತಂದೆ. ಮತ್ತು ಅವ್ರು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಹೋಗಿ ಟೆಂಪಲ್ಗೆ ಹೋಗ್ಬಿಟ್ಟು ಬಂದರು. ಮತ್ತು ನನಗೆ ವಾಮಿಟ್ಟು ಮತ್ತೆ ನಾನು ವಾಮಿಟ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಬಂದು ಹಿಂದೆ ನಿಂತ್ಕೊಂಡಿದ್ದಾರೆ. ನಾನು ನೋಡಿಲ್ಲ. ಯಾಕೆ ಏನಾಯಿತು ಅಂತ ಕೇಳಿದ್ರು. ಮತ್ತೆ ವಾಮಿಟಾ ಅಂತಂದ್ರು. ಅಂತಂದರೆ ಬಾ ಹಾಸ್ಪಿಟ್ಲಿಗೆ ಹೋಗೋಣ, ಏನಿಲ್ಲ ಅಂತಂದ್ರೆ. ಮತ್ತೆ ಊರಿಗೆ ಹೋಗೋದೇನು ಬೇಡ ಬಿಡು ಅಂತಂದ್ರು. ಇಲ್ಲ ನಾನು ಹೋಗ್ತೀನಿ ಅಂತ ಬಿಟ್ಟು ಹೋಗಿ ಬಟ್ಟೆ ತಗೊಂಡು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗ್ತಿದ್ದೆ. ನಮ್ಮ ಹಸ್ಬೆಂಡ್ ಅಂತ ಇದ್ರು, ನಿಮ್ಮ ಕಡೆ ಏನಾದರೂ ಕೆಲಸ ಆಗಲಿದ್ರೆ ನಿನಗೆ ಹುಷಾರಿಲ್ಲ ಅಂದರೂ ಹೋಗ್ತೀಯಾ, ನಮ್ಮ ಕಡೆ ಕೆಲಸ ಇಲ್ಲ ಅಂದರೆ ಹುಷಾರಿದ್ರೆ ಬರೋದೇ ಇಲ್ಲ ಅಂತೀಯ ಅಂತೇಳ್ಬಿಟ್ಟು ನನ್ನನ್ನು ಕಿಂಡಲ್ ಮಾಡ್ತಾಯಿದ್ರು. ಸೊ ಮತ್ತು ನಾನು ರೆಡಿ ಆಗಿಬಿಟ್ಟು ಹೋದೆ. ಗುರುಗುಂಟೆಪಾಳ್ಯದಲ್ಲಿ ಬಂದುಬಿಟ್ಟು ಬಸ್ ಕೂಡ ಹತ್ಸಿದ್ರು. ಮತ್ತೆ ಹುಷಾರಾಗಿ ಹೋಗು ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಅವ್ರು ಮತ್ತೆ ವಾಪಸ್ ಮನೆಗೆ ಬಂದರು. ನಾನು ಹೋದೆ. ನಾನು ನಮ್ಮ ಅಕ್ಕನ ಹತ್ರ ಹೇಳಿದೆ, ಈ ಥರ ಮಂಜು ಹೋಗಬೇಡ ಅಂತಂದರು, ನನಗೆ ಈ ಥರ ವಾಮಿಟ್ ಆಗ್ತಾಯಿದೆ ಅಂತೇಳ್ಬಿಟ್ಟು ಅಂತ. ಅವಳು ಕೇಳಿದ್ಲು, ಪೀರಿಯಡ್ಸ್ ಆಗಿದ್ದ ಅಂತ. ಇಲ್ಲ ಕಣೆ ಅಂತ. ಅವತ್ತು ಅಮ್ಮವ್ರ ಜಾತ್ರೆಗೆ ಬಂದಾಗಿಂದ ಆಗಿಲ್ವ ಅಂದರೆ, ಇಲ್ಲ ಕಣೆ ಆಗಿಲ್ಲ ಅಂತಂದೆ. ಮತ್ತೆ ಪ್ರೆಗ್ನೆಂಟ್ ಇರಬೇಕು ನೋಡು ಅಂತಂದ್ಲು. ನಾನು ಸರಿ ಆಯಿತು ಅಂತಬಿಟ್ಟು ಸುಮ್ಮನೆ ಇದ್ದೆ. ಹಂಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ನಮ್ಮ ಅಕ್ಕ ತೋಟದಲ್ಲಿ ಕಡಲೆ ಗಿಡ ಹಾಕಿದ್ರು. ನಮ್ಮ ಅಕ್ಕ ನಮ್ಮ ಮಾವಂಗೆ ಹೇಳಿದ್ಲು, ಹೋಗು ಸ್ವಲ್ಪ ಕಡಲೆಕಾಯಿ ಕಿತ್ಕೋಬಾ ಅಂತ. ಹೋಗಿ ನಾನು ಹೋಗಲ್ಲ ಅಂತ ನಮ್ಮ ಮಾವ ಅಂದರು. ನಮ್ಮ ಅಕ್ಕ ಪ್ರೆಗ್ನೆಂಟ್ ತಿನ್ನಬೇಕು ಅಂತ ಅವಳೆ, ಹೋಗು ಅಂತ. ನಾನು ಅವತ್ತೇನು ಕೇಳೇ ಇಲ್ಲ, ಸುಮ್ಮನೆ ಕಿತ್ಕೊಬರ್ಲಿ ಅಂತಬಿಟ್ಟು ನನ್ನ ಮೇಲೆ ಹೇಳಿದ್ಲು. ಯಾರು ಅಂತ ಕೇಳಿದ್ರು. ನಮ್ಮ ಸುಮಾ ಅಂತಂದರೆ ನಮ್ಮ ಮಾವ ಸುಮ್ಮನೆ ರೇಗಿಸ್ತಾನೆ ಇದ್ರು. ಒಂದು ಚೊಂಬು ಎತ್ಕೊಂಡು ಹೋಗ್ತಾರೆ. ಚೊಂಬು ಎತ್ಬೇಡ, ನೀನು ಪ್ರೆಗ್ನೆಂಟ್ ಇದೆಯಾ ಅದು ಇದು ಅಂತಬಿಟ್ಟು. ತಿರ್ಗಿ ಊಟ ಮಾಡಿಲ್ಲ ಅಂದರೆ, ಊಟ ಮಾಡು, ಪ್ರೆಗ್ನೆಂಟ್ ಇದೆಯಾ, ಕರೆಕ್ಟ್ ಟೈಮ್ಗೆ ಊಟ ಮಾಡಬೇಕು ಅದು ಇದು ಅಂತಬಿಟ್ಟು ಫುಲ್ಲು ರೇಗಿಸ್ತಾಯಿದ್ರು. ಸೊ ಮತ್ತು ನಾಳೆ ಜಾತ್ರೆ ಇತ್ತು. ಇವತ್ತು ನೈಟು ಸ್ವಲ್ಪ ಬ್ಲೀಡ್ ಆಯಿತು.
ನಾನು ಬ್ಲೀಡ್ ಆಯಿತು, ಪೀರಿಯಡ್ಸ್ ಆಗಿದ್ದೀನಿ, ಇನ್ನೂ ಜಾತ್ರೆ ಬೇರೆ ಇದೆ, ಅವರೆಲ್ಲ ಮನೆ ಕ್ಲೀನ್ ಮಾಡಿದ್ದಾರೆ. ಸೊ ನಾನು ಒಳಗಡೆ ಹೋಗೋದು ಬೇಡ ಅಂತೇಳ್ಬಿಟ್ಟು ಈಚೆನೇ ಕುತ್ಕೊಂಡಿದ್ದೆ. ಎಲ್ಲರೂ ಊಟಕ್ಕೆ ಕರೀತಾಯಿದ್ರು, ನಾನು ಹೋಗಿಲ್ಲ. ತಿರ್ಗಾ ಮತ್ತೆ ಇನ್ನೂ ಸ್ವಲ್ಪ ಆಗುತ್ತೇನೋ ಅಂತ. ನನಗೆ ಯಾವಾಗಲೂ ಪೀರಿಯಡ್ಸ್ ಆದಾಗ ಒಂದೊಂದು 5 ಮಿನಿಟ್ಸ್ಗೆ ಒಂದೊಂದು ಸ್ವಲ್ಪ ಬ್ಲೀಡ್ ಆಗ್ತಾ ಇರುತ್ತೆ ಸ್ನಾನ ಮಾಡೋವರೆಗೂ. ಸೊ ಅವತ್ತು ಒಂದೇ ಸಲ ಬ್ಲೀಡ್ ಆಗಿದ್ದು, ತಿರುಗಿ ಮತ್ತೆ ಬ್ಲೀಡೇ ಆಗಿಲ್ಲ. ಸರಿ ಅಂತ ಬಿಟ್ಟು ನಾನು ಒಳಗಡೆ ಹೋಗಿ ಊಟ ಮಾಡಿದೆ. ನನಗೆ ಫುಲ್ಲು ಅದೇ ಚಿಂತೆ, ಪೀರಿಯಡ್ಸ್ ಆಗಿದ್ದೀನೇನೋ, ಪಾಪ ಇವ್ರು ಮನೆ ಒಳಗಡೆ ಬಂದ್ಬಿಟ್ಟಿದ್ದೀನಿ, ಇವರೆಲ್ಲ ಮನೆ ಕ್ಲೀನ್ ಮಾಡಿಬಿಟ್ಟಿದ್ದಾರೆ, ಅದು ಇದು ಅಂತಬಿಟ್ಟು ನನಗೆ ಭಯ ಆಗ್ತಾಯಿತ್ತು. ಸೊ ತಿರುಗಿ ಮತ್ತೆ ನೆಕ್ಸ್ಟ್ ಡೇ ಎಲ್ಲ ಜಾತ್ರೆಗೆ ಹೋದ್ವಿ. ನಾನು ಟೆಂಪಲ್ಗೆ ಕೂಡ ಹೋಗಿಲ್ಲ, ಪೀರಿಯಡ್ಸ್ ಆಗಿದ್ದೀನೇನೋ ಅಂತೇಳ್ಬಿಟ್ಟು. ತಿರ್ಗಾ ಮತ್ತೆ ಅಲ್ಲೆಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಮತ್ತೆ ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದಾದಮೇಲೆ ನನ್ನ ಅಕ್ಕನ ಹತ್ರ ಹೇಳಿದೆ, ಈ ಥರ ಸ್ವಲ್ಪ ಬ್ಲೀಡ್ ಆಯಿತು ಅಂತೇಳ್ಬಿಟ್ಟು. ಅವಳು ಮತ್ತೆ ನನಗೆ ಹೇಳೇ ಇಲ್ಲ ಅಂತಂದು, ಇನ್ನೇನು ಬಿಡು ಹೇಳೋದು ಅಂತ ಬಿಟ್ಟರೆ ಸುಮ್ಮನೆ ಅದೇ ಅಂತಂದೆ. ಮತ್ತೆ ಹೋಯ್ತಾನು, ಮತ್ತೆ ಇಲ್ಲ ಕಣೆ, ವೈಟ್ ಬ್ಲೀಡಿಂಗ್ ಹೋಗ್ತೈತೆ ಅಂದೆ. ಸರಿ ಆಯಿತು ಬಿಡು ಅಂತೇಳ್ಬಿಟ್ಟು ತಿರ್ಗಾ ಎಲ್ಲ ಮಾಮೂಲಿ ಚೆನ್ನಾಗಿ ಹಂಗೆ ಕುತ್ಕೊಂಡೆಲ್ಲ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ತಿರ್ಗಾ ನೆಕ್ಸ್ಟ್ ಡೇ ಊರ ಜಾತ್ರೆಗೆ ಹೋಗ್ಬಿಟ್ಟು ಮತ್ತೆ ಬರ್ತಾ ಇರಬೇಕಾದ್ರೆ ನಮ್ಮ ಅಕ್ಕ ಹೇಳಿದ್ಲು, ಹೋಗು ಪ್ರೆಗನೆನ್ಸಿ ತಗೋ, ಚೆಕ್ ಮಾಡ್ಕೊಳ್ಳಯ್ಯ ಅಂತ ಹೇಳಿದ್ಲು. ನಾನು ಇಲ್ಲಪ್ಪ, ನಾನು ತಗೊಳ್ಳೋಲ್ಲ. ನಮ್ಮ ಮಾವ ಬೈಕ್ ನಿಲ್ಸಿದ್ರು, ಹೋಗಿ ತಗೋಬಾ ಅಂತೇಳ್ಬಿಟ್ಟು, ಇಲ್ಲ ನಾನು ತಗೊಳ್ಳಲ್ಲ, ನಡಿ ಮಾವ ನೀವು ಸುಮ್ಮನೆ ಅಂತೇಳ್ಬಿಟ್ಟು ನಮ್ಮ ಮಾವ ಹೋಗಿ ಅಂತೇಳಿ ನಾನು ತೊಗೊಂಡಿಲ್ಲ. ಮತ್ತೆ ವಾಪಸ್ ಮನೆಗೆ ಹೋಗಿ ನಾನೇನು ಅಷ್ಟೊಂದೇನು ಕೇರ ತೊಗೊಳ್ತಾ ಇರಲಿಲ್ಲ. ಅಲ್ಲಿ ಕೂಡ ಅಷ್ಟೇ ಜಾಸ್ತಿ ಬಟ್ಟೆ ಒಗೆಯೋದಾಗಿರ್ಬೋದು, ಮತ್ತು ಜೋರಾಗಿ ಓಡಾಡೋದಾಗಿರ್ಬೋದು, ಇದೇನು ಮೇಲೆಲ್ಲ ಹತ್ತೋದಾಗಿರ್ಬೋದು, ಆ ಥರ ಎಲ್ಲ ಮಾಡ್ತಾಯಿದ್ದೆ. ಸೊ ನಾನು ಬೆಂಗಳೂರಿಗೆ ರಿಟರ್ನ್ ಕೂಡ ಬಂದೆ. ಬೆಂಗಳೂರಿಗೆ ರಿಟರ್ನ್ ಬಂದಿದ್ದಾದಮೇಲೆ ಫುಲ್ಲು ಸುಸ್ತು. ನನಗೆ ಊಟ ಸೇರ್ತಾಯಿಲ್ಲ, ಏನೂ ಸೇರ್ತಾಯಿಲ್ಲ. ಸೊ ನನಗೆ ಫುಲ್ಲು ಸುಸ್ತಾಗ್ಬಿಡ್ತು. ನಮ್ಮ ಅಕ್ಕ ಬಂದು 1 ವೀಕ್ ಆದಮೇಲೆ ಕಾಲ್ ಮಾಡಿ ಕೇಳಿದ್ಲು, ಏನು ಕನ್ಫರ್ಮ್ ಆಯಿತಾ, ಚೆಕ್ ಮಾಡ್ದಂತ. ಇಲ್ಲ ಕಣೆ ಅಂತಂದೆ. ಸುಳ್ಳು ಹೇಳ್ಬೇಡ, ನೀನು ಚೆಕ್ ಮಾಡಿರ್ತೀಯ, ನಮ್ಮ ಹತ್ರ ಹೇಳ್ತಾ ಇಲ್ಲ ಅಷ್ಟೇ ಅಂತಂದು. ನಾನೇನಕ್ಕೆ ಸುಳ್ಳು ಹೇಳಿ, ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿಲ್ಲ ಅಂತಂದೆ. ಸುಳ್ಳು ಹೇಳ್ಬೇಡ ಅಂತಂದು. ಮಂಜು ಮೇಲಾಣೆ, ನಾನು ಚೆಕ್ ಮಾಡಿಲ್ಲ ಅಂತಂದೆ. ಸರಿ ಆಯಿತು ಅಂತಬಿಟ್ಟು ಚೆಕ್ ಮಾಡು ಅಂತಂದು. ಸರಿ ಆಯಿತು ಅಂತಬಿಟ್ಟು ನಾನು ಚೆಕ್ ಮಾಡಿಲ್ಲ. ನಮ್ಮ ಮನೆ ಹತ್ರ ಇರೋರೆಲ್ಲ ಅವರೆಲ್ಲ ಹೇಳ್ತಾರೆ, ಚೆಕ್ ಮಾಡು ಚೆಕ್ ಮಾಡು, ನಿನ್ಗೇನು ಚೆಕ್ ಮಾಡೋಕ್ಕೆ ಅಂತೇಳ್ಬಿಟ್ಟು. ಆಗಲೇ 22 ಡೇಸ್ ಮೇಲೆ ಆಗಿಬಿಟ್ಟಿದೆ, ಚೆಕ್ ಮಾಡು ಅಂತಂದರು. ನಾನು ಚೆಕ್ ಮಾಡಿರಲಿಲ್ಲ. ಮತ್ತೆ 1 ವೀಕ್ ಆದಮೇಲೆ ಅವತ್ತು ಈವ್ನಿಂಗ್ ಏನಕ್ಕೋ ಕಾಟನ್ ಬೇಕಿತ್ತು, ನಮ್ಮ ಮನೆಯವ್ರು ಕಾಟನ್ ತರೋಕೆ ಹೋಗಿದ್ರು. ಮತ್ತು ನಾನು ಹೇಳಿದೆ ಹಂಗೆ ಒಂದು ಪ್ರೆಗಾನಿಸ್ ಕೂಡ ತಗೊಬಂತ. ಅವ್ರು ತೊಗೊಂಡು ಬಂದಿದ್ರು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಚೆಕ್ ಮಾಡಿದೆ, ಕನ್ಫರ್ಮ್ ಆಯಿತು. ಮತ್ತೆ ನನ್ನ ಹಸ್ಬೆಂಡ್ಗೆ ಹೇಳಿದೆ, ಹೋಗಲಿ ಬಿಡು ಅಂತೇಳ್ಬಿಟ್ಟು. ಅವ್ರು ಏನು ಅಂದಿಲ್ಲ, ಇರಲಿ ಬಿಡು ಅಂತೇಳ್ಬಿಟ್ಟು ಅಂದರು. ಅದು ಕನ್ಫರ್ಮ್ ಆಯಿತು. ಮತ್ತೆ ಹಾಸ್ಪಿಟ್ಲಿಗೆ ಹೋದ್ವಿ ಅವತ್ತು ಚೆಕಪ್ಗೆ. ಹಾಸ್ಪಿಟ್ಲಿಗೆ ಹೋಗ್ತೀವಿ, ಡಾಕ್ಟರ್ ಬೈತಾ ಇದ್ದಾರೆ, ಎಲ್ಲರೂ 1 ಮಂತ್ ಮೇಲೆ 1 ವೀಕ್ ಆಗಿದ ತಕ್ಷಣ ಬರ್ತಾರೆ, ನೀವೇನಮ್ಮ 2 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ, ನೀವಿನ್ನೂ ಬಂದಿಲ್ಲ ಅಂತೇಳ್ಬಿಟ್ಟು. ನಾನು ಇಲ್ಲ ಮೇಡಮ್, ಚೆಕ್ ಮಾಡಿಲ್ಲ. ಯಾವತ್ತು ಚೆಕ್ ಮಾಡಿದ್ರಿ ಅಂದ್ರೆ ಇವತ್ತೇ ಅಂತಂದರೆ. ಇವತ್ತೇ ಚೆಕ್ ಮಾಡಿ ಇವತ್ತೇ ಬಂದ್ರಾ ಅಂತಂದ್ರೆ. ಹೌದು ಮೇಡಮ್ ಅಂತಾನೆ. ಸರಿ ಆಯಿತು ಅಂತ ಬಿಟ್ಟು ಅವರು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಬರ್ಕೊಟ್ರು. ಹೋಗಿ ಮಾಡಿಸ್ಕೊಂಡು ಬಂದ್ವಿ. ಕನ್ಫರ್ಮ್ ಚೆನ್ನಾಗಿದೆ, ಮಗು ಎಲ್ಲ ನಾರ್ಮಲ್ ಇದೆ ಅಂತೇಳ್ಬಿಟ್ಟು ರಿಪೋರ್ಟ್ ಬಂತು. ಸೊ ಮೇಡಮ್ಮು ಏನು ಪ್ರಾಬ್ಲಮ್ ಇಲ್ಲಮ್ಮ, ಚೆನ್ನಾಗಿದೆ ಅಂತೇಳ್ಬಿಟ್ಟು ಹೇಳಿದ್ರು. ಸರಿ ಆಯಿತು, ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ತೊಗೊಳ್ಳಿ ಅಂತ ಹೇಳಿದ್ರು. ಐರನ್ನು ಮತ್ತು ಪಾಲಿಕ್ ಆ್ಯಸಿಡ್ ಬರ್ಕೊಟ್ರು. ಸರಿ ಅಂತಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಿದ್ದಾದಮೇಲೆ ನೆಕ್ಸ್ಟ್ ಡೇ ಯಪ್ಪ ನನಗೆ ನೀರು ಕುಡಿದ್ರೆ ವಾಮಿಟ್ ಆಗ್ತಾಯಿದೆ. ಮತ್ತೆ ಬೇರೆಯವ್ರ ಮನೆಯಲ್ಲಿ ಒಗ್ಗರಣೆ ಸ್ಮೆಲ್ ನೋಡಿದ್ರೆ ವಾಮಿಟ್ ಆಗ್ತಾಯಿದೆ, ಜಾಸ್ತಿ ವಾಮಿಟ್ ಆಗ್ತೈತೆ. ಊಟ ತಿಂದಿಲ್ಲ, ಸುಸ್ತಾಗ್ಬಿಟ್ಟಿದ್ದೀನಿ ಅಂತ ಬಿಟ್ಟು ಅವತ್ತು ಒಂದು ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಂಡು ಕುಡಿದೆ. ಅದು ಕೂಡ ವಾಮಿಟ್ ಆಗೋಗ್ಬಿಡೋದ. ಮತ್ತೆ ಯಾರ ಮನೆಗಾದರೂ ಈಚೆ ಏನಾದ್ರು ನಿಂತ್ಕೊಂಡಿದ್ರೆ ಯಾರ ಮನೆಗಾದರೂ ಒಗ್ಗರಣೆ ಆಗ್ತಾ ಇರಲಿ, ಪಟ್ ಅಂತ ಓಡ್ಬಂದ್ಬಿಡ್ತಾಯಿದೆ, ವಾಮಿಟ್ ಆಗಿಬಿಡ್ತಾಯಿತ್ತು. 3 ಮಂತ್ಸ್ವರೆಗೂ ಆ ಥರ ಆಗ್ತಾಯಿತ್ತು ಅಷ್ಟೇ. ಆಮೇಲೆ 5 ಮಂತ್ಸಲ್ಲಿ ನಮ್ಮ ಅಮ್ಮ ಮನೆಗೆ ಹೋಗಿದ್ದೆ. ನಮ್ಮ ಅಮ್ಮ ಮನೆಗೆ ಹೋಗ್ಬಿಟ್ಟು ಅಲ್ಲೊಂದು 10 ಡೇಸ್ ಇದ್ದು ಬರೋಣ ಅಂತಬಿಟ್ಟು ಅಲ್ಲೊಂದು 10 ಡೇಸ್ ಇದ್ದು ಮತ್ತೆ ವಾಪಸ್ ಬಂದೆ. ವಾಪಸ್ ಬಂದು ಒಂದು ಸ್ವಲ್ಪ ದಿನಕ್ಕೆ ಫುಲ್ ವಾಮಿಟ್ ಆಯಿತು. ಅದಕ್ಕೂ ಮುಂಚೆ 3 ಮಂತ್ಸ್ ಒಳಗಡೆ ಆಗಿದ್ದಿದೆ. ಮತ್ತೆ ನನಗೆ ಯಾವತ್ತೂ ವಾಮಿಟ್ ಆಗಲಿಲ್ಲ. ಅವತ್ತೇನೋ ಗೊತ್ತಿಲ್ಲ, ವಾಮಿಟ್ ಆಯಿತು. ಬ್ಲಡ್ ವಾಮಿಟ್ ಥರ ಆಗಿಬಿಡ್ತು. ನನಗೆ ಫುಲ್ಲು ಶಾಕು, ಯಾಕಪ್ಪ ಈ ಥರ ಆಗ್ತಿದೆ ಅಂತೇಳ್ಬಿಟ್ಟು ಫುಲ್ಲು ಭಯ ಆಗೋಗ್ಬಿಟ್ಟು.
ತಿರ್ಗಾ ಮತ್ತೆ ಡಾಕ್ಟರ್ ಹತ್ರ ಹೋದ್ವಿ, ಏನಿಲ್ಲ ಆ ಥರ ಒಂದೊಂದ್ಸಲಿ ಆಗುತ್ತೆ, ಅದು ವಾಮಿಟ್ ಆಗಿರಲ್ಲ, ನಿಮ್ಮ ಹೊಟ್ಟೆ ಒಳಗಡೆ ಏನಿಲ್ಲ ಅಂದರೆ ಹೊಟ್ಟೆ ಒಳಗಡೆ ಇರೋ ನೀರೆಲ್ಲ ಬಂದರೆ ಅದು ಆ ಥರ ಆಗುತ್ತೆ ಅಷ್ಟೇ, ಏನು ಭಯ ಪಡೋವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಮತ್ತೆ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ, ಚೆಕಪ್ ಮಾಡಿಸ್ಕೊಂಡು ಬರ್ತಾ ಇದ್ದೆ, ಎಲ್ಲ ಚೆನ್ನಾಗೇ ಇತ್ತು. ಮತ್ತೆ ಒಂದ್ಸಲಿ ಕೆಮ್ಮು ಸ್ಟಾರ್ಟ್ ಆಗಿಬಿಡ್ತು, ಫುಲ್ಲು ಕೆಮ್ಮು ಅಂದರೆ ಕೆಮ್ಮು, ಒಂದು 3 ದಿನ 4 ದಿನ ಆದರೂ ಕೆಮ್ಮೆ ಹೋಗ್ತಾ ಇಲ್ಲ, ಎದೆಲ್ಲ ನೋತಾಯಿತ್ತು, ಕೆಮ್ಮಿ ತಿರು ಮತ್ತೆ ನನಗೆ ಆಗ್ತಾಯಿಲ್ಲ ಅಂತ ಹೇಳಿದಕ್ಕೆ ನಮ್ಮ ಹಸ್ಬೆಂಡ್ ಡಾಕ್ಟ್ರ್ ಹತ್ರ ಕರ್ಕೊಂಡೋದ್ರು. ಡಾಕ್ಟ್ರರು ಹೋದರೆ ಏನು ಟ್ಯಾಬ್ಲೆಟ್ಸ್ ಏನು ಕೊಡೋಂಗಿಲ್ಲಲ್ಲಮ್ಮ, ಮತ್ತೆ ಹಂಗಂತೇಳಿ ಕೊಡದೇ ಇದ್ರೂ ನಿಮಗೂ ಪ್ರಾಬ್ಲಮ್ ಆಗುತ್ತೆ, ಮಗುಗೆ ಪ್ರಾಬ್ಲಮ್ ಆಗುತ್ತೆ ಅಂತೇಳ್ಬಿಟ್ಟು ಅವರು 2 ಟ್ಯಾಬ್ಲೆಟ್ ಕೊಟ್ಟರು. ಅದು ಆಫ್ ತೊಗೊಳ್ಳಿ ಜಾಸ್ತಿ ಕೆಮ್ಮಾದಾಗ ಅಂತ ಬಿಟ್ಟು, ಮತ್ತೆ 2 ಟೈಮ್ಸ್ ತೊಗೊಂಡೆ ಅಷ್ಟೇ, ವಾಸಿ ಆಯಿತು. ಮತ್ತು ಚೆಕಪ್ ಹೋಗ್ತಾಯಿದ್ವಿ ಬರ್ತಾಯಿದ್ವಿ, ಸೊ ಎಲ್ಲ ಚೆನ್ನಾಗೇ ಇತ್ತು. ತಿರ್ಗಾ ಮತ್ತೆ ಮಾಮೂಲಿ ನಮ್ಮ ಮನೆಯವ್ರಿಗೆ 7 ಮಂತ್ಸ್ ಎಲ್ಲ ಆ ಥರ ಆಯಿತು. ತಿರ್ಗಾ ಮತ್ತೆ 8 ಮಂತ್ಸು ನನ್ನ ಬರ್ಡೇ 8 ಮಂತ್ಸಲ್ಲಿ, ಅವತ್ತು ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅಕ್ಕ ಅವರೆಲ್ಲ 12 ಗಂಟೆಗೆ ಫೋನ್ ಮಾಡಿ ವಿಶ್ ಮಾಡ್ತಾಯಿದ್ರು. ಸೊ ನಮ್ಮ ಅಣ್ಣ ಕಾಲ್ ಮಾಡಿ ವಿಶ್ ಮಾಡ್ದೆ, ಸರಿ ಆಯಿತು ಅಂತ ಕಟ್ ಮಾಡ್ತೀನಿ. ತಿರ್ಗಾ ಮತ್ತೆ ವಾಮಿಟ್ ಸ್ಟಾರ್ಟು, ವಾಮಿಟ್ ಆಯಿತು ಅಂದರೆ ಒಂದು 5-6 ಸಲ ಆಗ್ಬಿಡ್ತು. ನನಗೆ ಬ್ಲೀಡಿಂಗ್ ಬಂದ್ಬಿಡ್ತಾ, ಭಯ ಆಯಿತು. ನಮ್ಮ ಹಸ್ಬೆಂಡ್ಗೆ ಫೋನ್ ಮಾಡಿದೆ, ಅಳ್ತಾ ಇದ್ದೀನಿ, ಈ ಥರ ಆಗ್ಬಿಟ್ಟೈತೆ ಅಂತ ಬಿಟ್ಟು ಅವ್ರು ಬರ್ತೀನಿ ಅವರು, ಏನು ಬೇಡ ಅಂತಂದರೆ ತಿರ್ಗಾ ಮತ್ತೆ ನಾನು ಗೂಗಲಲ್ಲಿ ಹೋಗೆಲ್ಲ ಸರ್ಚ್ ಮಾಡ್ತೀನಿ ಏನಾಗಿದೆ ಅಂತ. ಬರ್ತೀವಿ ಮತ್ತೆ ಏನಿಲ್ಲ, ನಾರ್ಮಲ್, ಏನೂ ಇಲ್ಲ ಅಂತ ಬಂತು ಅಂತ ನಾನು ನಮ್ಮ ಹಸ್ಬೆಂಡಿಗೆ ಮೆಸೇಜ್ ಹಾಕ್ತೆ, ಏನೂ ಆಗಿಲ್ಲ, ನೀನೇನು ಭಯ ಪಡಬೇಡ, ಮಾರ್ನಿಂಗೆ ಬಾ ಅಂತೇಳ್ಬಿಟ್ಟು. ಆದರೂ ಅವರು ಮಾರ್ನಿಂಗ್ 6:15 ಬರಬೇಕಾಗಿರೋರು ಅವತ್ತು 4 ಗಂಟೆಗೆ ಬಂದುಬಿಟ್ರು. ಸೊ 4 ಗಂಟೆಗೆ ಬಂದರು. ಮತ್ತೆ ಎಲ್ಲ ಚೆನ್ನಾಗೇ ಇತ್ತು, ಅಷ್ಟು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ ಆಗಿರಲಿಲ್ಲ. ತಿರ್ಗಾ 9 ಮಂತಲ್ಲಿ ಸೀಮಂತ ಮಾಡಿದ್ರು. ನಮ್ಮ ಹಸ್ಬೆಂಡ್ ಊರಲ್ಲಿ ಸೀಮಂತ ಮಾಡಿದ್ರು, ನಮ್ಮ ಅಪ್ಪನೇ ಮಾಡಿದ್ದು. ಸೀಮಂತ ಮಾಡಿಕೊಂಡು ಮತ್ತೆ ನಮ್ಮ ಹಸ್ಬೆಂಡು ಆವಾಗ ಇದೇನು ಧನುರ್ಮಾಸ, ನಾನು ತವ್ರ ಮನೆಗೆ ಕಳಿಸಿಲ್ಲ, ಅಲ್ಲಿ ಯಾರು ನೋಡ್ಕೊಳ್ಳೋರಿಲ್ಲ ಅಂತೇಳ್ಬಿಟ್ಟು, ಡೆಲಿವರಿ ಆಗೋರು ನಾನೇ ನೋಡ್ಕೊತೀನಿ, ಇಲ್ಲಾದರೂ ನಾನು ಇರ್ತೀನಿ ಅಂತೇಳ್ಬಿಟ್ಟು ನಮ್ಮ ಹಸ್ಬೆಂಡೇ ಇಲ್ಲೇ ಇಟ್ಕೊಂಡು ಇಲ್ಲೇ ಡೆಲಿವರಿ ಕೂಡ ಆಯಿತು, ಹೆಣ್ಮಗು ಕೂಡ ಆಯಿತು. ನಾನು ಮಗು ಇಬ್ಬರು ಚೆನ್ನಾಗೇ ಇದ್ವಿ, ಈಗಲೂ ಚೆನ್ನಾಗಿದ್ದೀವಿ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್, ಬಾಯ್.